ಟ್ರೇಡ್ ತಗೊಳೋಕ್ಕಿಂತ ಮುಂಚೆ ಆಪ್ಷನ್ ಚೈನ್ ಅಲ್ಲಿ ಯಾವ ಸ್ಟ್ರೈಕ್ ಪ್ರೈಸ್ ನ ಚೂಸ್ ಮಾಡಬೇಕು ಫಾರ್ ಅ ಬೆಟರ್ ಟ್ರೇಡ್ ಆಪರ್ಚುನಿಟಿ. ಆಪ್ಷನ್ ಚೈನ್ ನ ಓಪನ್ ಮಾಡಿದಾಗ ನಿಮಗೆ 3 ತರ ಸ್ಟ್ರೈಕ್ ಪ್ರೈಸ್ ಸಿಗುತ್ತೆ. ಇನ್ ದ ಮನಿ, ಅಟ್ ದ ಮನಿ, ಔಟ್ ಆಫ್ ದಿ ಮನಿ. ಇನ್ ದ ಮನಿ ಅಂದ್ರೆ ಏನು, ಪ್ರಾಫಿಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ಎಕ್ಸ್ಪೆನ್ಸಿವ್ ಇರುತ್ತೆ. ಅಟ್ ದ ಮನಿ ಅಂದ್ರೆ ಪ್ರಾಫಿಟ್ ಆಗುವಂತ ಚಾನ್ಸಸ್ ಮೀಡಿಯಂ ಆಗಿರುತ್ತೆ, ಪ್ರಾಫಿಟ್ ಆಗೋದು ಕೂಡ ಮೀಡಿಯಂ ಆಗಿರುತ್ತೆ ಅಂಡ್ ಲಾಸ್ ಆಗೋದು ಕೂಡ ಮೀಡಿಯಂ ಆಗಿರುತ್ತೆ. ಪ್ರೈಸು ಅಷ್ಟೊಂದೇ ಜಾಸ್ತಿ ಎಕ್ಸ್ಪೆನ್ಸಿವ್ ಇರಲ್ಲ. ಬಟ್ ಕೀಪ್ ಇನ್ ಮೈಂಡ್, ಅಟ್ ದ ಮನಿಲಿ ಎಲ್ಲದಕ್ಕಿಂತ ಜಾಸ್ತಿ ಟೈಮ್ ವ್ಯಾಲ್ಯೂ ಇರುತ್ತೆ. ಔಟ್ ಆಫ್ ದ ಮನಿ ಚೀಪ್ ಇರುತ್ತೆ ಬಟ್ ಪ್ರೊಬಬಿಲಿಟಿ ಆಫ್ ಪ್ರಾಫಿಟ್ ಬಹಳ ಕಡಿಮೆ ಇರುತ್ತೆ. ವೆರಿ ರೇರ್ಲಿ ಪೀಪಲ್ ಕ್ಯಾನ್ ಮೇಕ್ ಪ್ರಾಫಿಟ್ ಇನ್ ಔಟ್ ಆಫ್ ದ ಮನಿ. ನಿಮ್ಗೆ ಏನಾದ್ರು ಕ್ವಿಕ್ ಪ್ರಾಫಿಟ್ ಜಾಸ್ತಿ ಹೊತ್ತು ನಾನು ಮಾರ್ಕೆಟ್ ಅಲ್ಲಿ ಕೂತ್ಕೊಳ್ಳಲ್ಲ ಆ ತರ ಇದ್ರೆ ಅಟ್ ದ ಮನಿಗಿಂತ ಒಂದೆರಡು ಸ್ಟ್ರೈಕ್ ಪ್ರೈಸ್ ಮೇಲೆ ಕೆಳಗಡೆ ನೀವು ಇನ್ ದ ಮನಿ ಸೈಡ್ ಅಲ್ಲಿ ನೀವು ಟ್ರೇಡ್ ನ ತಗೊಬಹುದು. ಅಕಸ್ಮಾತ್ ನೀವು ಅಟ್ ದ ಮನಿನೇ ಜಾಸ್ತಿ ಹೊತ್ತು ತಗೊಂಡು ಕಾಯ್ಕೊಂಡಿದ್ದೀರಾ ಅಂದ್ರೆ ಅದನ್ನ ಬೇಗ ಎಕ್ಸಿಟ್ ಆಗಬೇಕಾಗುತ್ತೆ. ಬಿಕಾಸ್ ಅಲ್ಲಿ ಜಾಸ್ತಿ ಟೈಮ್ ವ್ಯಾಲ್ಯೂ ಇರೋದ್ರಿಂದ ಡಿಕೆ ಕೂಡ ಜಾಸ್ತಿ ಆಗುತ್ತೆ. ಬಾಕಿ ಎಷ್ಟೊಂದು ಫ್ಯಾಕ್ಟರ್ಸ್ ಕೂಡ ಇರುತ್ತೆ ಕನ್ಸಿಡರ್ ಮಾಡೋಕ್ಕೆ ನಿಮ್ಮ ಸ್ಟ್ರೈಕ್ ಪ್ರೈಸ್ ಯಾವ್ದು ಬೆಸ್ಟ್ ಅಂತ. ನಿಮಗೂ ಕಲಿಬೇಕಾ ಅಡ್ವಾನ್ಸ್ ಆಪ್ಷನ್ ಚೈನ್ 30 ಡೇಸ್ನಲ್ಲಿ ಡಿ